ಯಾರೋ ನಗಸತ್ ಕೇಳಿಸಿತ್ತಲ್ಲ, ಯಾರಿರ್ಬಹುದು? ಬಿಡು, ಇದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ಯೋಚನೆ ಮಾಡಬಾರ್ದು. ಇಂಥ ಮಾಯೆಗಳೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನನ್ನನ್ನು ವಿಚಲಿತ ಮಾಡೋಕೆ ಇದು ಒಂದು ತಂತ್ರ ಆಗಿರುತ್ತೆ. ಇದ್ರ ಉದ್ದೇಶ ಭಯ ಪಡಿಸ್ಬೇಕು ಅನ್ನೋದು ಇರ್ಬೋದು. ಆದರೆ ನಾನು ದುರ್ಮುಖಿ, ಇಂಥದ್ನೆಲ್ಲ ಎಷ್ಟು ನೋಡಿಲ್ಲ. ಏನಿವತ್ತು ಇಬ್ರು ಸೇರಿ ಏನೋ ವಿಶೇಷ ಮಾಡ್ತಿರೋ ಹಾಗಿದೆ? ಶಂಭು ಅಣ್ಣ, ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಬಗೆ ಬಗೆಯ ಭಕ್ಷ್ಯ ತಿಂದಾಗಿದೆ ಅಲ್ವಾ, ಈಗ ಜೀರ್ಣ ಆಗ್ಬೇಕಲ್ವಾ? ಆದ್ರೂ ಒಳ್ಳೆ ಪರಿಮಳ ಬಂತು, ಅದಕ್ಕೆ ಈ ಕಡೆ ಬಂದೆ. ನಿಮ್ಗೂ ಚಾಮರ ಸ್ವಾಮಿಗಳೇನಾದ್ರು ತಲೆ ಮೇಲೆ ಕೈ ಇಟ್ರ ಹೇಗೆ? ನೀವು ತಿಂಡಿ ಪೋತ ಆಗಿರೋ ಹಾಗಿದೆ. ಅಯ್ಯಯ್ಯೋ, ಹಾಗೇನಾದ್ರೂ ಅಂದ್ಕೊಂಬಿಟ್ಟಿಯ? ಮತ್ತೆ ನಾನು ತಿನ್ನೋದೇ ಹಿತಮಿತವಾದ ಆಹಾರ. ಎಲ್ರಿಗೂ ಉಪಹಾರ ವ್ಯವಸ್ಥೆ ಆಗಿದೆಯಲ್ವ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಿದ್ರೆ ಸರಿ. ಸುಶೀಲಾ, ಒಂದು ಮಾತು ಹೇಳಿ ಅಣ್ಣ. ನೀನು ನನ್ನನ್ನು ಬಾಯಿ ತುಂಬ ಅಣ್ಣ ಅಂತ ಕರಿತೀಯ. ನಾನು ಅಣ್ಣನ ಸ್ಥಾನದಲ್ಲಿ ನಿಂತು ನಿನಗೊಂದು ಮಾತು ಹೇಳಿದ್ರೆ ನೀನು ಕೇಳ್ತೀಯ ಅಲ್ವಾ? ನೀವು ನನ್ನ ಜೊತೆ ಮಾತಾಡೋಕೆ ಇಷ್ಟೊಂದು ಪೀಠಕ್ಕೆ ಬೇಕಾ? ಖಂಡಿತ ಹೇಳಿ ಶಂಭು ಅಣ್ಣ. ನೀನು ಸದಾಶಿವನ್ನ ಪ್ರೀತಿಸ್ತಿರೋ ವಿಚಾರ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿದೆ. ನಿನ್ನನ್ನು ಎಲ್ಲರೂ ಗೌರವಿಸ್ತಾರೆ ಸುಶೀಲಾ, ಹೀಗಾಗಿ ಆ ವಿಷಯದ ಬಗ್ಗೆ ಯಾರೂ ವಿಶೇಷವಾಗಿ ಮಾತಾಡೋಕೆ ಹೋಗಿಲ್ಲ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಇದು ನಿನ್ನ ಜೀವನದ ವಿಚಾರ ಆಗಿರೋದ್ರಿಂದ ಹೇಗೆ ಹೇಳಿದ್ರೆ ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವೆಲ್ಲ ಇಷ್ಟು ದಿನ ನನಗೆ ಮಾರ್ಗದರ್ಶನ ಕೊಟ್ಟವರು. ನನ್ನ ಜೊತೆ ಮಾತಾಡೋಕೆ ನೀವು ಇಷ್ಟೆಲ್ಲ ಹಿಂದೇಟ್ ಹಾಕಿದ್ರೆ ನಂಗೊಂಥರ ಮುಜುಗರ ಆಗುತ್ತೆ. ಹೇಳಿ ಅಣ್ಣ, ನೀವು ಏನು ಹೇಳಿದ್ರು ಕೇಳ್ತೀನಿ. ನಾನು ಒಬ್ಬ ಅನಾಥ ಆಗಿದ್ದವನು. ರೇವತಿನ ಪ್ರೀತಿಸಿ ಮದುವೆ ಆದೆ. ಆದರೆ ರೇವತಿ ಹತ್ರ ನನ್ನ ವಿಚಾರ ಎಲ್ಲ ಹೇಳ್ಕೊತಾ ಇದ್ದೆ. ಸುಶೀಲಾ, ಒಂದು ವಿಚಾರ ಹೇಳು, ನೀನು ನಾಳೆ ಸದಾಶಿವನ್ನ ಮದುವೆ ಆದ್ರೆ ಎಲ್ಲಿರ್ತೀಯ? ಇಷ್ಟಕ್ಕೆ ಮುಗೀತು ಅನ್ಕೋಬೇಡ, ಈಗಷ್ಟೇ ಎಲ್ಲಾನು ಆರಂಭ ಆಗಿದೆ. ನನ್ನ ಶಕ್ತಿಯ ಸತ್ವದ ಪರೀಕ್ಷೆ ಮಾಡಿ, ಆದ್ರೆ ನಾನು ಯಾವುದಕ್ಕೂ ಹೆದರೋಳಲ್ಲ. ನನ್ನ ಬೀಳ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಳಬಾರ್ದು. ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಾಯಿತು. ನೀವು ಚಿಂತೆ ಪಡೋ ಅವಶ್ಯಕತೆ ಇಲ್ಲ.
ನಿಮ್ಮನ್ನು ಕಾಪಾಡೋ ಜವಾಬ್ದಾರಿ ನಮ್ಮದು. ಅದು ಸರಿ, ನಿಮಗೆ ಸಾಯೋ ಪರಿಸ್ಥಿತಿ ಬಂದಿದೆ ಅಂತ ಹೇಗೆ ಗೊತ್ತಾಯಿತು? ಅಪ್ಪನ ಸಾಯಕ್ಕೆ ಹೇಳ್ತಿದ್ರು. ಎಲ್ರೂ ಸತ್ರೆ ಏನೋ ಒಳ್ಳೇದಾಗುತ್ತಂತೆ. ಸತ್ರೆ ಒಳ್ಳೇದಾಗತ್ತಾ? ಹಾಗಂತ ಯಾರು ಹೇಳಿದ್ರು? ಅಪ್ಪಯ್ಯನೇ ಹೇಳಿದ್ರು. ಶಿವ ಹೆತ್ತು ತಂದೆನೆ ಮಕ್ಕಳನ್ನ ಸಾಯ್ಸಕ್ಕೆ ಹೊರಟಿದ್ದಾನೆ ಅಂತಂದರೆ ಅದೆಂಥ ಸಮಸ್ಯೆ ಇರ್ಬೋದು. ಇದೆಂಥ ವಿಚಿತ್ರ, ಇಂಥ ಮುದ್ದಾದ ಮಕ್ಕಳನ್ನ ಎಲ್ಲಾದರೂ ಕೊಲ್ಲೋದುಂಟೆ? ಏನು ಹುಚ್ಚೋ ಏನು? ರೇವತಿ, ಈ ಮಕ್ಕಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕಿತ್ತು. ನಮ್ಗೇನೋ ಬೇಡ, ಅಲ್ಲಿ ಅಮ್ಮ ಹಸ್ಕೊಂಡು ಕಷ್ಟಪಡ್ತಾ ಇರ್ತಾಳೆ. ಅಪ್ಪಯ್ಯ ನಮ್ಮಮ್ಮನ ಸಾಯಿಸ್ಬಿಟ್ರೆ ಏನ್ ಮಾಡೋದು? ನಮ್ಗೆ ಅಪ್ಪಯ್ಯನೂ ಬೇಕು, ಅಮ್ಮನೂ ಬೇಕು. ಇಬ್ರೂ ಸಾಯ್ದರೆ ಹಾಗೆ ಕಾಪಾಡ್ತೀರಾ ಅಲ್ವಾ? ನೋಡಿ, ಯಾರಿಗೂ ಏನೂ ಆಗೋದಿಲ್ಲ. ಈ ಬುದ್ಧಿಗಳ ಹತ್ರ ಎಲ್ಲ ವಿಷಯನೂ ಹೇಳಿದ್ರಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಕೆಟ್ಟದೇನೂ ಆಗಲ್ಲ. ಅಳ್ಬಾರ್ದು. ಏನೇ ಹೇಳಿ, ನೀವು ಇಂಥ ಹೊತ್ತಿನಲ್ಲಿ ಇಲ್ಲಿಗೆ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಎಷ್ಟು ಜಾಣರಿದ್ದಾರೆ ಈ ಮಕ್ಕಳು. ಹೌದು, ಅಷ್ಟು ದೂರದಿಂದ ಇಲ್ಲಿ ಬರಬೇಕು ಅಂತ ಯೋಚನೆ ಬಂತಲ್ಲ, ಒಳ್ಳೇದಾಯಿತು. ಬುದ್ಧಿ, ಹಾಗಿದ್ರೆ ನಾವೀಗೇನು ಮಾಡಬೇಕು? ಅಲ್ಲಿ ಏನಾಗ್ತಾ ಇದೆ, ಯಾಕೆ ಹೀಗೆಲ್ಲ ಆಗ್ತಿದೆ ಅನ್ನೋದನ್ನು ತಿಳ್ಕೋಬೇಕು. ನಾವು ಅವ್ರ ಊರಿಗೆ ಹೊರಡೋಣ. ಹೊರಡೋದಕ್ಕೆ ತಯಾರಿ ಮಾಡ್ಕೊಳ್ಳಿ. ಆಗಲಿ ಬುದ್ಧಿ. ಬುದ್ಧಿ, ಇದೇ ನಮ್ಮ ಮನೆ. ಮಕ್ಕಳ, ಈಗ ನೀವಿಬ್ಬರು ನಮ್ಮ ಜೊತೆ ಒಳಗೆ ಬರೋದು ಬೇಡ. ಮೊದಲು ನಿಮ್ಮ ತಂದೆ ತಾಯಿ ಜೊತೆ ನಾವೆಲ್ಲ ಮಾತಾಡ್ತೀವಿ. ಸರಿ, ಇಲ್ಲದೆ ಇದ್ರೆ ನಿಮ್ಮನ್ನು ಕರ್ಕೊಂಡ್ಬರ್ತೀವಿ ಅಂತ ನಮಗೆ ಪೆಟ್ಟು ಬೀಳುತ್ತೆ. ಜಾಣ ಜಾಣ, ಇಂಥ ಸೂಕ್ಷ್ಮತೆಗಳನ್ನೆಲ್ಲ ಬಹಳ ಬೇಗ ಅರ್ಥ ಮಾಡ್ಕೋತೀರಾ. ಸರಿ, ನೀವು ಆ ಕಡೆ ಇರಿ. ಹಾಡಾಗ್ಲತ್ತೆ ಬಾಗಿಲು ಹಾಕೊಂಡಿದ್ದಾರಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು. ಏನೂ ಆಗಿರಲ್ಲ, ಸುಮ್ಮನೆ ಏನೇನೋ ಹೇಳಿ ಹೆದರಿಸ್ಬೇಡಿ ನೀವು. ಮೊದಲು ಹೋಗಿ ಬಾಗಿಲು ಬಡಿಯೋಣ. ನನಗೂ ಯಾಕೋ ಚನ್ನವೀರ ಸ್ವಾಮಿಗಳು ಹೇಳಿದ್ದು ನಿಜ ಅಂತ ಅನ್ನಿಸ್ತಿದೆ. ಅಲ್ಲ, ಇವತ್ತು ರಾತ್ರಿ ಸಾಯಿ ಯೋಚನೆ ತಾನೇ ಈ ಕುಟುಂಬದ್ದು. ಹಾಗೆ ತಾನೇ ಆ ಮಕ್ಕಳು ಹೇಳಿದ್ದು. ಹಾಗಂತ ರಾತ್ರಿ ಆಗೋ ತನಕ ಕಾಯ್ತಾ ಕೂತಿರ್ತಾರೆ ಅಂತ ನಾವು ಹೇಗೆ ಹೇಳೋದು? ಹೌದಲ್ವಾ? ಅದು ನಿಜಾನೇ. ನೀನು ನಿನ್ನ ಮಗಳು ಇಬ್ರು ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಾ?
ಯಾಕೆ ಅಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ? ಹೇಳು. ಅವಳೆಲ್ಲೋ ಹೋಗಿದ್ದಾಳೆ. ನೀನು ಅಡ್ಬಾಯಿ ಹಾಕಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಅಂದ್ರೆ ನೀನೇ ಎಲ್ಲಿಗೋ ಕಳ್ಸಿದ್ಯಾ? ಹೌದು, ಕಳಿಸಿದ್ದೀನಿ. ನಿನಗೆ ಬೇಕು ಇದೆಲ್ಲ? ಸಾಧ್ಯ ಆದರೆ ಇಂಥ ಕೆಲಸಕ್ಕೆ ಸಹಾಯ ಮಾಡು. ಅದು ಬಿಟ್ಟು 3 ಹೊತ್ತು ಅವಳೆಲ್ಲಿ ಅನ್ನೋದೇ ಜಪ ಆಗ್ಬಿಟ್ಟಿದೆ ನಿನಗೆ. ಅಮ್ಮ, ಎಲ್ಲ ಕಳ್ಸಿದ್ಯಾ ಅವಳನ್ನ? ಹೇಳ್ತೀನಿ. ಮಹಾನ್ ಕ್ಷುದ್ರ ವಿದ್ಯೆ ಕಲ್ತಿರುವಂತಹ ಸಾಧಕಿ ಹತ್ರ ಕಳಿಸಿದ್ದೀನಿ. ಗುಹೆ ಮುಂದಕ್ಕೆ ಹೋಗ್ತಾ ಇಲ್ವಲ್ಲ? ಆದ್ರೂ ಇಲ್ಲಿ ಏನು ನಂಬಕ್ಕಾಗಲ್ಲ. ಕಣ್ಣಿಗೆ ಕಾಣೋದೆಲ್ಲ ನಿಜ ಆಗಿರಲ್ಲ. ಜ್ವಾಲಾಮುಖಿ ಇದೇ ಕಿದ್ದ ಹಾಗೆ ಇಲ್ಲಿ ಸೃಷ್ಟಿ ಆಯ್ತು ಅಂದ್ರೆ ಅಗ್ನಿ ಜ್ವಾಲ ತನ್ ಯಾರು ಅಂತ ಸೂಚಿಸ್ತಾ ಇರೋ ರೀತಿ ಇದು. ಇದು ಇವಾಗ ನನ್ನ ದಾರಿಯಿಂದ ದೂರ ಸರಿಬೇಕು. ಈ ಜಾಲವನ್ನು ಭೇದಿಸಿದೆ. ಇನ್ನೆಷ್ಟೇ ಪರೀಕ್ಷೆ ಕೊಟ್ಟರು
ಧೈರ್ಯದಿಂದ ಎದುರಿಸ್ತೀನಿ. ಮೆಚ್ಚಿದೆ ನಿನ್ನ ಕೆಚ್ಚನ್ನ. ನಿನ್ನಂಥವಳನ್ನು ನೋಡಿ ಬಹಳ ವರ್ಷಗಳೇ ಆಗಿತ್ತು. ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಯಾರಿಗೂ ಸಾಧ್ಯ ಆಗೋ ಸಂಗತಿ ಅಲ್ಲ. ಪೃಥ್ವಿ, ವಾಯು, ಆಕಾಶ, ಜಲ, ಅಗ್ನಿ, ಈ ಪಂಚಭೂತಗಳಲ್ಲೇ ಪರಮೋತ್ಕೃಷ್ಟವಾದ ಅಗ್ನಿಯನ್ನೇ ಸಾಧನೆ ಮೂಲಕ ನನ್ನೊಳಗೆ ಇರಿಸಿಕೊಂಡಿದ್ದೀನಿ. ಅಂತಿಂಥ ಸಾಧನೆ ಅಲ್ಲ ಇದು. ಶತಮಾನಗಳವರೆಗೆ ಅನ್ನ ಆಹಾರ ತೊರೆದು ವಾಯುವನ್ನು ಉಸಿರಾಡದೆ ಬಿಟ್ಟಿದ್ದೇನೆ. ಮಹಾನ್ ತಪೋಬಲದ ಫಲ. ಅಗ್ನಿಯೇ ನಾನಾಡಿಸಿದಂತೆ ಆಡುತ್ತದೆ. ನನ್ನ ಸಮೀಪ ಸುಳಿಯೋದಕ್ಕೆ ಹುಲು ಮಾನವರಿಗೆ ಸಾಧ್ಯನೇ ಇಲ್ಲ. ಅಂಥ ಜ್ವಾಲಾಮುಖಿ ನಾನು. ಜ್ವಾಲಿಸೋ ಅಗ್ನಿಯೂ ನಾನೇ, ದಹಿಸೋ ಅಗ್ನಿಯೂ ನಾನೇ. ನಾನೇ ಅಗ್ನಿ ಜ್ವಾಲ. ನಿಲ್ಲು ಅಲ್ಲೇ. ನಿಮ್ಮ ಗುರುಗಳ ಸತ್ಯಾಸತ್ಯತೆ ಬಗ್ಗೆ ಆಮೇಲೆ ಹೇಳ್ತೀನಿ. ದೇಹದಲ್ಲಿ ಎಲ್ಲ ಚೆನ್ನಾಗಿರುವಾಗ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ನಿಮ್ಮ ದೇಹದ ಪ್ರಾಣ ಶಕ್ತಿಯ ಮೇಲೆ ವಿಪರೀತದ ಪರಿಣಾಮ ಬೀರುತ್ತೆ. ಅದರಿಂದ ಮುಂದಿನ ಜನ್ಮ ಕೂಡ ಚೆನ್ನಾಗಿರೋದಿಲ್ಲ. ಮುಂದಿನ ಜನ್ಮದಲ್ಲಿ ಸುಖವಾಗಿರ್ತೀರ ಅನ್ನೋ ಭ್ರಮೇಲಿ ನೀವಿದ್ದೀರಾ. ಆದರೆ ನಿಮ್ಮ ಕರ್ಮಗಳನ್ನು ಈ ಜನ್ಮದಲ್ಲಿ ಕಳ್ಕೊಳ್ಳದೆ ಹೋದಾಗ ಅದು ವಿಪರೀತ ಪರಿಣಾಮವನ್ನು ಮುಂದಿನ ಜನ್ಮದಲ್ಲಿ ಮಾಡುತ್ತೆ. ಅಲ್ಲ, ಇಷ್ಟೊಳ್ಳೆ ಸಂಸಾರ ಇಟ್ಕೊಂಡು ಹೀಗೆಲ್ಲ ಯೋಚನೆ ಮಾಡಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಇದನ್ನಂತೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಹೇಳಿತನದ ಪರಮಾವಧಿ ಇದು. ಸರಿಯಾಗಿ ಹೇಳಿದೆ ಚಾಮರ. ಈ ಜನ್ಮದಲ್ಲೇ ನಾವು ಪಡ್ಕೋಬೇಕು ಅಂದ್ಕೊಂಡಿರೋದನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಇಷ್ಟಕ್ಕೂ ನಿಮ್ಮ ಉದ್ದೇಶ ಏನು ಹೇಳಿ? ಸಂಪತ್ತಿನಿಂದ ಕೂಡಿದ ಬದುಕನ್ನು ನೀವು ಬದುಕಬೇಕು ಅಂತ ಅಲ್ವಾ? ಈ ಜನ್ಮದಲ್ಲೇ ಚೆನ್ನಾಗಿ ದುಡ್ದು ಒಳ್ಳೆ ರೀತಿ ಸಂಪಾದನೆ ಮಾಡಿದ್ರೆ ಆ ಬದುಕನ್ನು ಪಡ್ಕೋಬಹುದು.
ಆತನ ಜೀವನ ಚೆನ್ನಾಗಿರುತ್ತೆ ಅಂತ ನಿಮ್ಗನ್ಸುತ್ತೆ, ಆದರೆ ಅವನಿಗಿರೋ ಒತ್ತಡ ಅವನಿಗಷ್ಟೇ ಗೊತ್ತಿರುತ್ತೆ. ಪ್ರತಿಯೊಂದು ಅಷ್ಟೇ. ದೂರದ ಬೆಟ್ಟ ಬಹಳ ನುಣುಪಾಗೇ ಕಾಣುತ್ತೆ. ಹೌದು ರೀ, ಬುದ್ಧಿಗಳು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಒಂದ್ಸಲ ಯೋಚನೆ ಮಾಡಿ. ನಮ್ಮ ಗುರುಗಳು ಹೇಳಿರೋ ವಿಚಾರನ ತೆಗೆದಾಕೋದಕ್ಕೆ ನನ್ನಿಂದ ಆಗೋದಿಲ್ಲ. ನಾನು ಅವ್ರ ವಿರುದ್ಧ ಹೋಗೋದೂ ಇಲ್ಲ. ಅಲ್ಲ ಕಣಯ್ಯ, ನಾವೆಲ್ಲ ನಿನಗಿಷ್ಟು ಹೇಳ್ತಾ ಇದ್ರು ಒಂಚೂರು ಅರ್ಥನೇ ಆಗ್ತಿಲ್ವಲ್ಲ. ಎಂಥ ಮೂರ್ಖತನ ಇದು. ಇಷ್ಟಕ್ಕೂ ನಿಮ್ಮ ಗುರುಗಳು ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗೋಕ್ ಸಾಧ್ಯನೇ ಇಲ್ಲ. ಈ ಜಗತ್ನಲ್ಲಿ ಇಡೀ ಸಂಸಾರಕ್ಕೆ ಸಂಸಾರನೇ ಸಾಯಿರಿ ಅಂತ ಯಾವ ಗುರುಗಳು ಹೇಳೋಕ್ ಸಾಧ್ಯನೇ ಇಲ್ಲ. ಅವರು ಮೋಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತ ನಿರೂಪಿಸಿದ್ರೆ ಏನು ಮಾಡ್ತೀರಾ? ನೀವು ಹಾಗೇನಾದ್ರೂ ಮಾಡಿದ್ರೆ ನಾವು ಯಾರೂ ಸಾಯೋದಿಲ್ಲ. ಸರಿ, ಹಾಗೆ ಈ ರಾತ್ರಿ ನೀವು ಎಚ್ಚರ ಇರಬೇಕು. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನೀಲಕಂಠಾಯ ಶಿವ ಶಿವ ಬೋಲೋ, ರುದ್ರತಾಂಡವ ಶಿವ ಶಿವ ಬೋಲೋ, ಓಂ ಮಹೇಶ್ವರ ಹರ ಹರ ಬೋಲೋ, ನೀಲಕಂಠಾಯ ಶಿವ ಶಿವ ಬೋಲೋ, ದುಷ್ಟ ನಿಗ್ರಹ ಹರ ಹರ ಬೋಲೋ, ರುದ್ರತಾಂಡವ ಶಿವ ಶಿವ ಬೋಲೋ, ಓಂ ಹರ ಓಂ ಶಿವ ಓಂ